ಒಂದಾನೊಂದು ಕಾಲದಲ್ಲಿ ಎತ್ತರವಾದ ಮರವೊಂದರ ತುದಿಯಲ್ಲಿ ಒಂದು ಸುಂದರವಾದ ಹೆಣ್ಣುಗಿಳಿ ತನ್ನ ಅವಳಿಜವಳಿ ಮರಿಗಳೊಂದಿಗೆ ವಾಸವಾಗಿತ್ತು. ಒಮ್ಮೆ ತಾಯಿಗಿಳಿ ಆಹಾರವನ್ನು ಹುಡುಕಿಕೊಂಡು ಆಚೆ ಹೋಗಿದ್ದಾಗ ಒಬ್ಬ ಬೇಟೆಗಾರ ಮರ ಹತ್ತಿ ಗಿಳಿಗೂಡಲ್ಲಿದ್ದ ಮರಿಗಳನ್ನು ತೆಗೆದುಕೊಂಡು ಹೋದ. ಅವನು ತನ್ನ ಚೀಲದೊಳಗೆ ಹಾಕಿಕೊಳ್ಳುವಾಗ ಒಂದು ಗಿಳಿಮರಿ ತಪ್ಪಿಸಿಕೊಂಡಿತು. ಇನ್ನೊಂದನ್ನು ಬೇಟೆಗಾರ ತನ್ನ ಮನೆಗೆ ತೆಗೆದುಕೊಂಡು ಹೋದ. ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಸಾಧು ಒಬ್ಬ ಗಿಳಿ ಹೀಗೆ ತಪ್ಪಿಸಿಕೊಂಡಿದ್ದನ್ನು ನೋಡಿ ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಹೋದ. ಹೀಗೆ ಒಂದು ಗಿಳಿಮರಿ ಬೇಟೆಗಾರನ ಹತ್ತಿರ, ಮತ್ತೊಂದು ಗಿಳಿ ಸಾಧುವಿನ ಹತ್ತಿರ ಬೆಳೆದವು. ಬೇಟೆಗಾರನ ಹತ್ತಿರ ಬೆಳೆದ ಗಿಳಿ ಕಠೋರವಾಗಿ ಬೆಳೆಯಿತು. ಋಷಿಗಳ ಹತ್ತಿರ ಬೆಳೆದ ಗಿಳಿ ತುಂಬಾ ಶಿಸ್ತಿನಿಂದ ಬೆಳೆಯಿತು. ಇದರಿಂದ ತಿಳಿಯುತ್ತದೆ, ಸಂಗಡದಂತೆ ಸಂಸ್ಕಾರ ಬರುತ್ತದೆ.